ಸೋಲುವಂತ ಭೀತಿ ಅನೇಕ ನಾಯಕರಿಗೆ ಕಾಡ್ತಾ ಇದೆ. ಆ ಸೋಲುವಂತ ಭೀತಿಯಿಂದ ಕಣ್ಣೀರನ್ನ ಹಾಕಿದ್ದಾರೆ ಬಿಜೆಪಿ ಅಭ್ಯರ್ಥಿ. ಸೋಲುವ ಭೀತಿಯಿಂದ ಕಣ್ಣೀರನ್ನ ಹಾಕಿದ್ದಾರೆ ಬಿಜೆಪಿ ಅಭ್ಯರ್ಥಿ. ಕಣ್ಣೀರು ಹಾಕುವಂತ ನಾಟಕವನ್ನ ಮಾಡಿ ಮತ ಸೆಳೆಯುವಂತ ತಂತ್ರಗಾರಿಕೆಯನ್ನ ಈಗ ಮಾಡಲಾಗ್ತಾ ಇದೆ. ಪ್ರಚಾರದ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೈ ಡ್ರಾಮಾ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೈ ಡ್ರಾಮಾ ನಡೆದಿದೆ. ನಾನೇನು ತಪ್ಪು ಮಾಡಿದ್ದೇನೆ ಅಂತ ಕಣ್ಣೀರು ಹಾಕಿದ್ದಾರೆ ಸುಧಾಕರ್. ಎಚ್ಡಿಕೆ ಜೊತೆಗೆ ವೇದಿಕೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಕಣ್ಣೀರು ಹಾಕಿದ್ದಾರೆ. ಸೋಲುವಂತ ಭೀತಿ ಡಾಕ್ಟರ್ ಕೆ ಸುಧಾಕರ್ಗೆ ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ. ಆ ಭೀತಿಯಿಂದ ಡಾಕ್ಟರ್ ಕೆ ಸುಧಾಕರ್ ಕಣ್ಣೀರು ಹಾಕೊಂಡು ನಾನೇನು ತಪ್ಪು ಮಾಡಿದ್ದೇನೆ, ನನ್ನಿದೇನು ತಪ್ಪಾಗಿದೆ ಅಂತ ಹೇಳ್ತಾ ಕಣ್ಣೀರನ್ನ ಹಾಕುವಂತ ಒಂದು ನಾಟಕವನ್ನ ಮಾಡಿದ್ದಾರೆ. ಆ ರೀತಿಯಾಗಿ ಮತ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಸೇವೆ ಮಾಡ್ತೇನೆ. ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ರಕ್ಷಾ ರಾಮಯ್ಯ ವರ್ಸಸ್ ಈ ಬಾರಿ ಡಾಕ್ಟರ್ ಕೆ ಸುಧಾಕರ್ ಫೈಟ್ ಅಂತೂ ಟಫ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಡಾಕ್ಟರ್ ಕೆ ಸುಧಾಕರ್ಗೆ ಸೋಲುವಂತ ಭಯ ಏನಾದರೂ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇಂಥದ್ದೊಂದು ವಿಚಾರ ಅಂದರೆ ಅವ್ರು ಮಾಡಿರುವಂಥ ಈ ಕಣ್ಣೀರು ಹಾಕಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಪ್ರಮುಖವಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲನ್ನು ಕಂಡಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೀನಾಯ ಸೋಲಿನ ಒಂದು ಭೀತಿ ಕಾರಣ ಆಗ್ತಾ ಇದೆ. ಈಗ ಗ್ರೌಂಡ್ ರಿಪೋರ್ಟಲ್ಲೂ ಕೂಡ ರಕ್ಷಾ ರಾಮಯ್ಯ ಪರವಾಗಿ ಮತದಾರರು ಒಲವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಡಾಕ್ಟರ್ ಕೆ ಸುಧಾಕರ್ ಅವರು ಐಡ್ರಾಮಾ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಕಣ್ಣೀರು ಹಾಕ್ತಕ್ಕಂಥ ಮೂಲಕ ಸೆಂಟಿಮೆಂಟ್ ಆಗಿ ಮತದಾರನ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನ, ಡ್ರಾಮಾವನ್ನ ಮಾಡೋದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ಮುಂದಾಗಿದ್ದಾರೆ. ಪ್ರಮುಖವಾಗಿ ರಕ್ಷಾ ರಾಮಯ್ಯ ಅವರು ಯೂತ್ ಇದ್ದಾರೆ, ಅವರ ಪರವಾಗಿ ಅಲ್ಲಿನ ಜನಾಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಪವರ್ ಟಿವಿ ಮೆಗಾ ಸಮೀಕ್ಷೆಯಲ್ಲೂ ಕೂಡ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆ ಮಾಡಿತ್ತು. ಆ ಸಮೀಕ್ಷೆಯಲ್ಲೂ ಕೂಡ ರಕ್ಷಾ ರಾಮಯ್ಯ ಪರವಾಗಿ ಒಲವನ್ನ ಮತದಾರರು ವ್ಯಕ್ತಪಡಿಸಿದ್ರು. ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧವಾಗಿ ಮತದಾರರು ನಿಂತಿದ್ರು. ಈ ಒಂದು ವಿಚಾರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ತಮಗೆ ಹಿನ್ನಡೆ ಆಗುತ್ತೆ, ತಮಗೆ ಸೋಲಾಗುತ್ತೆ ಅನ್ನೊಂದು ವಿಚಾರ ಮತ್ತೆ ಆ ಒಂದು ಸರ್ವೆ ಗೊತ್ತಾಗ್ತಾ ಇದ್ದಂತೆ ಈ ಕಡೆ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಐಡ್ರಾಮಾವನ್ನ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ ಕುಮಾರಸ್ವಾಮಿ ಅವರು ವೇದಿಕೆಯಲ್ಲಿ ಜೊತೆಯಲ್ಲಿ ಇದ್ದಂತ ಒಂದು ಸಂದರ್ಭದಲ್ಲಿ ಅವರು ಕಣ್ಣೀರನ್ನ ಹಾಕಿದ್ದಾರೆ. ನನಗೆ ಯಾಕೆ ಈ ಶಿಕ್ಷೆ, ನನಗೆ ಪದೇ ಪದೇ ಯಾಕೆ ಸೋಲಿಸ್ತೀರಿ ಅನ್ನೋ ಒಂದು ಸೆಂಟಿಮೆಂಟ್ ಅಸ್ತ್ರವನ್ನ, ಕಣ್ಣೀರು ಹಾಕ್ತಕ್ಕಂಥ ಒಂದು ಐಡ್ರಾಮಾವನ್ನ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಡಾಕ್ಟರ್ ಕೆ ಸುಧಾಕರ್ ಅವರ ಪರ ನಿಂತು ಮತದಾರರನ್ನ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 7.5 ಲಕ್ಷಕ್ಕೂ ಹೆಚ್ಚು ಒಕ್ಕಲಿಗ ಸಮುದಾಯದ ಮತದಾರರು ಇದ್ದಾರೆ. ಈ ಕಡೆ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಒಕ್ಕಲಿಗ ಸಮುದಾಯ ಎಲ್ಲೋ ಒಂದು ಕಡೆ ನಮ್ಮ ಕೈ ಹಿಡಿಬಹುದು ಅನ್ನೋ ಒಂದು ವಿಶ್ವಾಸದಲ್ಲಿದ್ರು. ಆದರೆ ಈ ಬಾರಿ ಒಕ್ಕಲಿಗ ಸಮುದಾಯನೂ ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧವಾಗಿ ನಿಂತಿರ್ತಕ್ಕಂಥದ್ದು ಅವರ ಆತಂಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಸೋಲಿನ ಭೀತಿಯಿಂದ ಇವತ್ತು ಕಣ್ಣೀರಾಗ್ತಕ್ಕಂಥ ಒಂದು ಐಡ್ರಾಮಾವನ್ನ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡ್ತಾ ಇದ್ದಾರೆ ಅಂತ ಅಲ್ಲಿನ ಮತದಾರರೇ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು ಒಕ್ಕಲಿಗ ಮತವನ್ನ ಸೆಳೀತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರನ್ನ ಕರೆದುಕೊಂಡು ಬಂದು ಎಲ್ಲಾ ರೀತಿಯ ಒಂದು ಕಸರತ್ತುಗಳನ್ನ
ಡಾಕ್ಟರ್ ಕೆ ಸುಧಾಕರ್ ಅವರು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಈ ಕಡೆ ರಕ್ಷಾರಾಮಯ್ಯ ಪರವಾಗಿ ಬಹಳಷ್ಟು ಜನ ಬಹಳಷ್ಟು ಒಂದು ಮತದಾರರು ಒಲವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಸೋಲಿನ ಆತಂಕ, ಸೋಲಿನ ಭೀತಿ ಶುರುವಾಗಿದೆ ಅಂತ ಹೇಳ್ಬೋದು. ಭೀತಿ ಅನ್ನುವಂಥದ್ದು ಆನಂದ, ಈ ಭೀತಿ ಅನ್ನುವಂಥದ್ದು ಕಳೆದ ಬಾರಿ ಅತಿ ದೊಡ್ಡ ಆರೋಪ ಡಾಕ್ಟರ್ ಕೆ ಸುಧಾಕರ್ ಅವ್ರ ಮೇಲೆ ಕೇಳಿ ಬಂದಿದ್ದು ಅಂತಂದ್ರೆ ಅದು ಕೊರೋನಾ ಸಂದರ್ಭದಲ್ಲಿ ನಡೆದಂತ ಅವ್ಯವಹಾರಗಳು, ಅಕ್ರಮಗಳು, ಎಲ್ಲ ಕಾರಣಗಳಿಂದ ನೂರಾರು ಕೋಟಿ ಹಗರಣಗಳನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗಾಗಲೇ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲಿದೆ. ಅದು ಕೂಡ ಈಗಾಗಲೇ ಚುನಾವಣಾ ಸಂದರ್ಭದಲ್ಲಿ ಈಗಾಗಲೇ ಡಿಸ್ಕಸ್ ಕೂಡ ಆಗ್ತಾ ಇದೆ. ಈ ವಿಚಾರಕ್ಕೆ ಏನಾದರೂ ಸಂಬಂಧಪಟ್ಟಂತೆ ಈಗ ಇಂಥದ್ದೊಂದು ಅಂದ್ರೆ ಮುಚ್ಚಿ ಹಾಕುವಂತ ನಿಟ್ಟಿನಲ್ಲಿ ಹೈಡ್ರಾಮಾಗಳನ್ನ ಮಾಡ್ತಾ ಇದ್ದಾರಾ ಹಾಗಾದ್ರೆ ಅಂತ? ಖಂಡಿತವಾಗ್ಲೂ ಅಶ್ವಿನಿ, ಅವ್ರ ಮೇಲೆ ಬೃಹತ್ ಒಂದು ಹಗರಣದ ಆರೋಪನೂ ಕೂಡ ಇರ್ತಕ್ಕಂಥದ್ದು. ಅವರು ಆರೋಗ್ಯ ಸಚಿವರಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸುಮಾರು 2400 ಕೋಟಿಗೂ ಹೆಚ್ಚು ಒಂದು ಹಗರಣ ಕೋವಿಡ್ನಲ್ಲಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ, ಗಂಭೀರವಾದಂಥ ಆರೋಪ ಅವ್ರ ಮೇಲೆ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೂಡ ಸದನದಲ್ಲಿ ಕೆಲವೊಂದು ದಾಖಲೆಗಳನ್ನು ಬಿಡುಗಡೆ ಮಾಡಿ ಸುಧಾಕರ್ ಅವರಿಗೆ ತರಾಟೆಯನ್ನು ತೆಗೆದುಕೊಂಡಿದ್ರು. ಜೊತೆಗೆ ಉನ್ನತವಾದಂಥ ಒಂದು ತನಿಖೆಯೂ ಕೂಡ ಆಗ್ರಹಿಸಿದ್ರು. ಪ್ರಮುಖವಾಗಿ ಆಕ್ಸಿಜನ್ ದುರಂತ ಸೇರಿದಂತೆ ಬಹಳಷ್ಟು ಒಂದು ಕಳಂಕಗಳನ್ನು ಈಗ ಸುಧಾಕರ್ ಅವರು ಒತ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಅವರ ಪಕ್ಷದೇ ನಾಯಕರಾಗಿರ್ತಕ್ಕಂಥ ಯಲಂಕ SR ವಿಶ್ವನಾಥ್ ಅವರು, ಈ ಕಡೆ ಯತ್ನಾಳ್ ಅವರು ಸೇರಿದಂತೆ ಬಹಳಷ್ಟು ಜನ ಆರೋಪವನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಎಲ್ಲಾ ರೀತಿಯ ಒಂದು ದಾಖಲೆಗಳು ನಮ್ಮ ಬಳಿ ಇದೆ ಎಂದು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಬಿಜೆಪಿ ನಾಯಕರಿಗೆ ಒಂದು ಸವಾಲನ್ನ ಹಾಕಿದ್ರು. ಇದು ಕೂಡ ಅವರಿಗೆ ತೀವ್ರವಾದಂತಹ ಒಂದು ಮುಜುಗರ ಮತ್ತೆ ಹಿನ್ನಡೆಯನ್ನು ಕೂಡ ಉಂಟು ಮಾಡ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ 50 ರೂಪಾಯಿ ಮಾಸ್ಕ್ ಅನ್ನ ಸುಮಾರು 450 ರೂಪಾಯಿ ಕೊಟ್ಟು ಖರೀದಿಯನ್ನ ಮಾಡಿದರೆ ಸುಮಾರು 200-300 ಪಟ್ಟು ಹೆಚ್ಚಿಗೆ ಹಣವನ್ನ ನೀಡಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅನ್ನೊಂದು ಗಂಭೀರವಾದಂತಹ ಆರೋಪನೂ ಕೂಡ ಅವ್ರ ಮೇಲಿದೆ. ಮತ್ತೆ ಚಿಕ್ಕಬಳ್ಳಾಪುರ ಜನತೆನೂ ಕೂಡ ಈ ವಿಚಾರಗಳ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದಾರೆ. ಈ ಕಡೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಕೋವಿಡ್ ನಲ್ಲಿ ಸತ್ತಂತ ಹೆಣಗಳ ಮೇಲೆ ಇವರು ದುಡ್ಡನ್ನ ಮಾಡಿದ್ದಾರೆ ಅನ್ನೊಂದು ಮಾತುಗಳು ಕೂಡ, ಅನ್ನೋ ಒಂದು ಆರೋಪಗಳು ಕೂಡ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. SR ವಿಶ್ವನಾಥ್ ಅವರು ಕೂಡ ಈ ವಿಚಾರಗಳನ್ನ ಬಹಿರಂಗವಾಗಿ ಮಾತನಾಡಿದ್ದಾರೆ. ಯತ್ನಾಳ್ ಅವರು ಕೂಡ ಬಹಿರಂಗವಾಗಿ ಇವ್ರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಈ ಎಲ್ಲ ಒಂದು ಡ್ಯಾಮೇಜ್ಗಳಿಂದ ಅವ್ರಿಗೆ ಕ್ಷೇತ್ರದಲ್ಲಿ ಸೋಲಿನ ಭೀತಿ ಶುರುವಾಗಿದೆ. ಹಾಗಾಗಿ ಈ ರೀತಿಯ ಕಣ್ಣೀರಿನ ಒಂದು ಐಡ್ರಾಮಾ ಶುರು ಮಾಡಿದಂತೆ ಕಾಣ್ತಾ ಇದೆ ಅಶ್ವಿನಿ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.